ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೇಷ ರಾಶಿಯವರ ಮೇ ತಿಂಗಳ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಖಂಡಿತ ನಾನು ಮಾಡ್ತಾ ಇರೋ ರೀಡಿಂಗ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ಖಂಡಿತ ಒಂದು ಲೈಕ್, ಸ್ವಲ್ಪ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಯಾರಿಗಾದ್ರೂ ಹ್ಯಾಪಿನೆಸ್ನ ನೀವು ಶೇರ್ ಮಾಡಿದರೆ ನಿಮಗೂ ಅದ್ರದ್ದು 2 ಟೈಮ್ಸ್ ಡಬಲ್ ಆಗಿ ಹ್ಯಾಪಿನೆಸ್ ರಿಟರ್ನ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಫಸ್ಟ್ ಕಾರ್ಡ್ ನನಗೆ 7 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೆಕೆಂಡ್ ನನಗೆ ನೈಟ್ ಆಫ್ ಕಪ್ಸ್ ಬಂದಿದೆ. ಏನು ಹೇಳ್ತೀವಿ, ರಿಲೇಷನ್ಶಿಪ್ ವಿಲ್ ಬಿ ಟ್ರಾನ್ಸ್ಫಾರ್ಮ್ ಅಂತ ಹೇಳ್ತೀವಿ. ಎನಿಥಿಂಗ್ ನಿಮ್ಗೆ ಅನ್ನಿಸ್ಬೋದು ಈ ವ್ಯಕ್ತಿ ಅದಲ್ಲ, ಏನೋ ಚೇಂಜಸ್ ಕಾಣಿಸ್ತಾ ಇದೇನೋ ಅಂತ ಅನ್ನಿಸ್ಬೋದು, ಅಥವಾ ನೀವು ಕೂಡ ಚೇಂಜ್ ಆಗ್ಬೋದು. ಸನ್ ಇನ್ ಏರೀಸ್, ಸೊ ಸೂರ್ಯ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಬ್ರಿಂಗ್ಸ್ ನ್ಯೂ ಬಿಗಿನಿಂಗ್ ಅಂತ ಹೇಳ್ತೀವಿ. ಶಟ್ಟಿಂಗ್ ಡೌನ್ ಆಫ್ ಸ್ಕಿನ್. ಯಾರಾದರೂ ಮುಖವಾಡ ಹಾಕ್ಕೊಂಡಿದ್ರೆ ಅವರು ಮುಖವಾಡ ಬೆಳಕಿಗೆ ಬರೋವಂಥ ಚಾನ್ಸಸ್ ಇದೆ. ನಿಮ್ಮದು ಆಗಿದ್ರೂ ನೋ ವಂಡರ್ ಅಂತ ಹೇಳ್ತೀನಿ. ತುಂಬ ಯೋಚನೆ ಮಾಡ್ತಾಯಿದ್ರೆ ಹೌ ಟು ಮೇಕ್ ಮನಿ ಅಂತ ಹೇಳ್ತೀವಿ. ರಾಹು ಇನ್ 11th ಹೌಸ್, ಯು ಬೀನ್ ವೇಟಿಂಗ್ ಅಂತ ಹೇಳ್ತೀನಿ. ತುಂಬ ಯು ಪ್ಲ್ಯಾಂಟೆಡ್ ಎ ಸೀಡ್ ಅಂತ ಹೇಳ್ಬೋದು. ಲೈಕ್ ಏನೋ ಒಂದು ವರ್ಕ್ನ ಆಲ್ರೆಡಿ ಕಂಪ್ಲೀಟ್ ಮಾಡಿ ಬಿಟ್ಟಿದ್ದೀರಾ, ಸೊ ರಿಸಲ್ಟ್ಗೆ ವೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಮುಂಚೆ ಎಲ್ಲ ನೀವು ಅಂದ್ಕೊಂಡಿರೋ ಹಾಗೆ ರಿಸಲ್ಟ್ ಬರ್ತಾ ಇರಲಿಲ್ಲ, ಬಟ್ ಇವಾಗ ಹಾಗಿಲ್ಲ. ಆ್ಯಸ್ ಯು ಎಕ್ಸ್ಪೆಕ್ಟೆಡ್ ಅದೇ ರೀತಿ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಥರ್ಡ್ ಕಾರ್ಡ್ ನನಗೆ ಪೇಜ್ ಆಫ್ ಸೋರ್ಡ್ಸ್ ಬಂದಿದೆ. ಫೋರ್ತ್ ಕಾರ್ಡ್ ನನಗೆ 9 ಆಫ್ ಸೋರ್ಡ್ಸ್, ಫಿಫ್ತ್ ಕಾರ್ಡ್ ನನಗೆ 9 ಆಫ್ ಕಪ್ಸ್ ಬಂದಿದೆ. 3 ಕಾರ್ಡ್ಸ್ನ ಒಟ್ಟಿಗೆ ಹೇಳ್ತಾ ಇದ್ದೀನಿ. ಸಮ್ಮನ್ ಈಸ್ ಕಮ್ಮಿಂಗ್ ಬ್ಯಾಕ್ ಟು ಯುವರ್ ಲೈಫ್. ಸೊ ಬ್ರೇಕಪ್ ಆಗಿರೋ ಪರ್ಸನ್, ಎಕ್ಸ್ ಕಮ್ಮಿಂಗ್ ಬ್ಯಾಕ್ ಅಂತ ಹೇಳ್ತೀನಿ. ಹೂ ವಾಂಟ್ಸ್ ಟು ಹ್ಯಾವ್ ಸಮಥಿಂಗ್ ವಿಕ್ಟೋರಿಯಸ್ ಅಂದರೆ ಏನೋ ಒಂದು ಲೈಫ್ನ ಚೇಂಜ್ ಮಾಡ್ಕೊಳ್ಬೇಕು, ನಿಮ್ಮ ಜೊತೆನೇ ಲೈಫ್ ಲಾಂಗ್ ಲೀಡ್ ಮಾಡಬೇಕು ಅಂತ ವ್ಯಕ್ತಿ ಬರ್ತಾ ಇದ್ದೀರ. ಸಮ್ಮನ್ ವಾಂಟ್ ಟು ಎಕ್ಸ್ಪ್ರೆಸ್, ಯಾರಾದರೂ ನಿಮಗೆ ಪ್ರಪೋಸ್ ಮಾಡ್ಬೋದು ಅಥವಾ ನೀವೇ ಯಾರಿಗಾದ್ರೂ ಪ್ರಪೋಸ್ ಮಾಡ್ಬೋದು. ಇಟ್ಸ್ ಕಮ್ಮಿಂಗ್ ಟುವರ್ಡ್ಸ್ ಅಂತ ಹೇಳ್ತೀವಿ. ಬಟ್ ಅವ್ರಿಗೆ ತುಂಬ ಕೋಪ ಇದೆ ನಿಮ್ಮ ಮೇಲೆ, ಫ್ರಸ್ಟ್ರೇಟೆಡ್ ಇದ್ದಾರೆ ಅವ್ರು ತುಂಬ. ಯಾಕಂದರೆ ನೀವು ಅವ್ರಿಗೆ ಟೈಮ್ ಕೊಡಲ್ಲ. ಅವ್ರು ಏನೇ ಒಂದು ಹಿಂಟ್ ಕೊಟ್ಟರು, ಓಪನ್ ಅಪ್ ಆದರೂ ನೀವು ಅವ್ರ ಮುಂದೆ ಓಪನ್ ಅಪ್ ಆಗ್ತಾ ಇದ್ದಿಲ್ಲ. ಯು ಡಿಸ್ಟ್ರ್ಯಾಕ್ಟೆಡ್ ಅಂತ ಹೇಳ್ಬೋದು. ಬಟ್ ಅವ್ರಿಗೆ ನಿಮ್ಮ ಅಟೆನ್ಷನ್ ಬೇಕಾಗಿದೆ. ಈಗರ್ಲಿ ವೇಟಿಂಗ್ ಫಾರ್ ಯುವರ್ ಅಟೆನ್ಷನ್ ಅಂತ ಕಾರ್ಡ್ ಹೇಳುತ್ತೆ. 6th ಕಾರ್ಡ್ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಐ ವಾಂಟ್ ಇಟ್ ನಾವ್ ಎನರ್ಜಿ ಅಂತ ಹೇಳ್ಬೋದು. ನೀವು ಅವ್ರಿಗೆ ಬೇಕೇ ಬೇಕು. ಎನಿಥಿಂಗ್, ಅದಕ್ಕೆ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀನಿ. ಎನಿ ಸ್ಯಾಕ್ರಿಫೈಸಸ್ ಅಂತ ಹೇಳ್ಬೋದು. ಅವರು 2 ಸ್ಟೆಪ್ ಮುಂದೆ ಬಂದರೆ ನೀವು 1 ಸ್ಟೆಪ್ ಹಿಂದೆ ಹೋಗ್ತೀರಾ. ಅರ್ಥ ಆಯ್ತಾ? ಅವ್ರು ಏನೋ ಎಕ್ಸ್ಪ್ರೆಸ್ ಮಾಡಬೇಕಂತ ಬರ್ತಾರೆ, ಏನೋ ಹೇಳ್ಕೊಳ್ಬೇಕಂತ ಬರ್ತಾರೆ, ಅದ್ರ ಮೇಲೆ ನೀವು ನೀರು ಹಾಕಿಬಿಡ್ತೀರಾ ಅನ್ನೋ ಸಿಚುವೇಶನ್ ಇದೆ. ತುಂಬ ಏನು ಹೇಳ್ತೀವಿ, ಡಿಸ್ಟ್ರಾಕ್ಷನ್ಸ್ ಇದೆ ಅಂತ ಹೇಳ್ಬೋದು. ಸಮ್ವನ್ ಹಿಯರ್ ಪ್ಲ್ಯಾನಿಂಗ್ ಟು, ಐ ಡೋಂಟ್ ನೋ, ಅವರು ಎಲ್ರಿಗೂ ಅಲ್ಲ, ಕೆಲವರು ಒಂದು ಫೇಕ್ ರಿಲೇಷನ್ಶಿಪ್ಪಲ್ಲಿದ್ದೀರಾ, ಮುಖವಾಡ ಹಾಕ್ಕೊಂಡಿದ್ದೀರಾ ಅಂತ ಹೇಳ್ತೀನಿ. ಡೈರೆಕ್ಟಾಗಿ ನಾನು ಮ್ಯಾಟ್ರಿಗೆ ಬರ್ತೀನಿ. ನಾನು ಮೊದಲು ಹೇಳಿರೋ ವ್ಯಕ್ತಿ ತುಂಬ ಜೆನ್ಯೂನ್ ಆಗಿರೋ ವ್ಯಕ್ತಿ, ಬಟ್ ಕೆಲವ್ರಿಗೆ ಸಮ್ಮನ್ ಈಸ್ ಟೇಕಿಂಗ್ ಅಡ್ವಾಂಟೇಜ್ ಆಫ್ ಯು ಅಂತ ಹೇಳ್ತೀನಿ. ಬಿಕಾಸ್ ಟವರ್ ಕಾರ್ಡ್ ಬಂದಿದೆ. ಇಟ್ ಈಸ್ ಎ ಟೆಂಪ್ಟೇಷನ್ ಕಾರ್ಡ್, ಅಡಿಕ್ಷನ್ ಕಾರ್ಡ್. ನಿಮ್ಮ ಮೇಲೆ ಅವ್ರಿಗೆ ಮೋಹ ಇದೆ, ಪ್ರೀತಿ ಇಲ್ಲ ಅಂತ ಹೇಳ್ಬೋದು. ಸಮ್ವನ್ ಕ್ಯಾನ್ ಖಂಡಿತವಾಗ್ಲೂ ಲೆಟ್ ಗೋ ಮಾಡಿ. ಆ ಥರ ವ್ಯಕ್ತಿ ಇದ್ದಾರೆ, ನಿಮಗೆ ಗೊತ್ತಿದೆ. ಯಾವಾಗಲಾದರೂ ಅವ್ರಿಗೆ ಫಿಸಿಕಲಿ ನೀವು ಬೇಕಾದಾಗ ಅಷ್ಟೇ ಸೊ ನಿಮ್ಮನ್ನು ನೆನಪು ಮಾಡ್ಕೊಳ್ತಾರೆ ಅಂತ ಇದ್ದರೆ, ನಾನು ಏನು ಹೇಳ್ತಾ ಇದ್ದೀನಿ ಅಂತ ಯಾರಿಗೆ ಅರ್ಥ ಆಗಬೇಕು ಅವ್ರಿಗೆ ಅರ್ಥ ಆಗ್ತಾ ಇದೆ. ಕ್ರಾಸ್ ವಾಚರ್ಸ್ಗೂ ಇದು ಅನ್ವಯಿಸುತ್ತೆ. ಇನ್ ಕೇಸ್ ಮೇಷ ರಾಶಿಯವರು ನಾನು ಹೇಳಿರೋ ಥರ ಇದ್ದರೆ, ಸೊ ನೀವು ಇವ್ರನ್ನ ಬಿಟ್ಬಿಡಿ, ಲೆಟ್ ಗೋ ಮಾಡಿ ಅಂತ ಹೇಳ್ತೀನಿ. ಮ್ಯಾನಿಫೆಸ್ಟ್ ಅಂತ ಹೇಳ್ತೀನಿ. ಬಟ್ 2 ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ಯಾರು ಸಿಂಗಲ್ ಇದ್ದೀರಾ ಅವ್ರ ಲೈಫಲ್ಲಿ ಹೊಸ ವ್ಯಕ್ತಿ ಬರ್ತಾರೆ. ಸಮ್ಮನ್ ವಿಲ್ ಪ್ರಪೋಸ್ ಅಂತ ಹೇಳ್ತೀನಿ. ನಿಮ್ಗೆ ಯಾರ ಮೇಲಾದರೂ ಕ್ರಶ್ ಇದ್ದರೆ ಖಂಡಿತವಾಗ್ಲೂ ನೀವು ಅವ್ರಿಗೆ ಅಪ್ರೋಚ್ ಮಾಡಿ, ಅಥವಾ ಕ್ರಾಸ್ ವಾಚರ್ ನೀವು ಮೇಷರಾಶಿಯವರಿಗೆ ಅಪ್ರೋಚ್ ಮಾಡ್ಬೋದು. ಇಟ್ ಈಸ್ ಎ ಗುಡ್ ಟೈಮಿಂಗ್ ಅಂತ ಹೇಳ್ತೀನಿ. ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಬಂದಿಲ್ಲ. ಸ್ಟಿಲ್ ಲಕ್ ಈಸ್ ಹಿಯರ್. ಸನ್ ಇದ್ದಾನೆ. ಗೌರ್ಮೆಂಟ್ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಒಳ್ಳೆ ಟೈಮ್, ಸ್ಟಡೀಸ್ಗೆ ತುಂಬ ಒಳ್ಳೆ ಟೈಮ್. ಯೋಗ, ಧ್ಯಾನ, ಹೆಲ್ತ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಟೈಮ್. ಚಾರಿಟಿ ಮಾಡೋಕ್ಕೆ ತುಂಬ ಒಳ್ಳೆ ಟೈಮ್ ಅಂತ ಹೇಳ್ತೀನಿ. ಎವ್ರಿಥಿಂಗ್ ವಿಲ್ ಟೇಕಿಂಗ್
ಪ್ಲೇಸ್ ಅಂತ ಹೇಳ್ತೀನಿ. ಬಟ್ ಎಲ್ರಿಗೂ ಒಂದೇ ಥರ ಇರಲ್ಲ ಅಂತ ಹೇಳ್ತೀವಿ. ಅವ್ರವ್ರ ಕುಂಡ್ಲಿ ಮೇಲೆ, ಚಾರ್ಟ್ ಮೇಲೆ ಇಟ್ಸ್ ಡಿಪೆಂಡ್ಸ್ ಅಂತ ಹೇಳ್ತೀನಿ. ಇನ್ ಜನರಲ್ ನಾನು ಹೇಳಿದ್ದೀನಿ. ಇನ್ ಕೇಸ್ ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಖಂಡಿತವಾಗ್ಲೂ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತ ನನ್ನ ನಂಬರ್ನ ಶೇರ್ ಮಾಡ್ತೀನಿ. ಸೊ ಒಂದು ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಯು ನೋ ದ್ಯಾಟ್ ಯೂಟ್ಯೂಬ್ ಈಸ್ ಡಿಲೀಟಿಂಗ್ ದಿ ಚಾನಲ್ಸ್. ಯಾವುದಕ್ಕೆ ಕಮ್ಮಿ ಕಮೆಂಟ್ಸ್ ಮತ್ತು ಲೈಕ್ಸ್ ಬರ್ತಾಯಿದೆ ಆ ಚಾನಲ್ನ ಟರ್ಮಿನೇಟ್ ಮಾಡ್ತಾಯಿದೆ. ಸೊ ಇನ್ನು ಮುಂದೆನೂ ನನ್ನ ರೀಡಿಂಗ್ಸ್ ಬೇಕಾಗಿದ್ದರೆ ಖಂಡಿತವಾಗ್ಲೂ ಏನನ್ನಾದರೂ ಕಮೆಂಟ್ ಮಾಡಿ. ನೀವು ಹ್ಯಾಪಿ ಟು ಸಿ ಯು, ಎನಿಥಿಂಗ್, ಮ್ಯಾನಿಫೆಸ್ಟೇಷನ್ ಸ್ಟೋರಿ ಹಾಕಿ, ನನ್ನ ಚಾನಲ್ ಬಗ್ಗೆ ರಿವ್ಯೂ ಹಾಕಿ, ಸಮಥಿಂಗ್ ಒಂದು ಲೈಕ್ ಕೊಡಿ ಅಂತ ನಾನು ಕೇಳ್ತೀನಿ. ಇಲ್ಲಿವರೆಗೂ ನಾನು ಕೇಳ್ತಾ ಇರಲಿಲ್ಲ, ಇವಾಗ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಸೊ ಇನ್ ಕೇಸ್ ಚಾನಲ್ ಟರ್ಮಿನೇಟ್ ಆದರೆ ಸೊ ಪ್ರಾಬ್ಲಮ್ ಅಂತ.